ಪ್ರಿಯವಾಗಿ ಉತ್ತರ ಕರ್ನಾಟಕದ ಪ್ರಭಾವಿ ಮತ್ತು ಜನಪರ ದಲಿತ ನಾಯಕರಾಗಿ ಹೊರಹೊಮ್ಮಿದ್ರಿ. ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಮಂತ್ರಿಯಾಗಿ ಬಹಳಷ್ಟು ಪ್ರಗತಿಪರ ಕೆಲಸಗಳನ್ನ ಮಾಡಿದ್ರಿ. ಯಾಕೋ ಮೊದಲನೇ ಹಂತದಲ್ಲಿ ಸಿಗಬೇಕಿತ್ತು ಅಂತೇಳಿ ಅಪಾರ ಕಾರ್ಯಕರ್ತರು ಅಭಿಮಾನಿಗಳ ಆಶೆ ಇತ್ತು. ಎಲ್ಲೋ ಒಂದು ಕಡೆ ಬೇಸರ ಆಗಿದೆ ಅಭಿಮಾನಿಗಳಿಗೂ. ಸಹಜವಾಗಿ ಕಾರ್ಯಕರ್ತರಿಗೆ ಇಲ್ಲಿ ಅಭಿವೃದ್ಧಿ ಕೆಲಸಕ್ಕೆ ಮಂತ್ರಿ ಆಗಬೇಕು ಅಂತಕ್ಕಂಥ ಭಾವನೆ ಇರುತ್ತೆ. ಅದು ಹೈಕಮಾಂಡ್ ತೀರ್ಮಾನ ಆಗುತ್ತೆ. ಪ್ರತಿ ಹಂತದಲ್ಲಿ ಈಗಲೇ ಕೊಡಬೇಕು, ಈ ಸದ್ಯ ಕೊಡಬೇಕು ಅಂತಕ್ಕಂಥದ್ದು ಜಾಯಮಾನ ನಂದಲ್ಲ. ನಾನು ಸಾಮಾನ್ಯ ಕಾರ್ಯಕರ್ತ. ಆದರೆ ನಮ್ಮ ಈ ಭಾಗದ ಜನತೆ, ಉತ್ತರ ಭಾಗದಲ್ಲಿ ಏನಿರ್ತಕ್ಕಂಥ ನೋವಿದೆ, ಉತ್ತರ ಕರ್ನಾಟಕದಲ್ಲಿ ಟೋಟಲ್ ಇವತ್ತು ಸಮಾಜದ ವಿಷಯದಲ್ಲಿ ಯಾರೂ ಇಲ್ಲ ಅಂತಕ್ಕಂಥ ನೋವು ಇರ್ತಕ್ಕಂಥದ್ದು. ನಾನು ಬಂದ ನಂತರ ಬಾಗಲಕೋಟೆ ಅಭಿವೃದ್ಧಿ ಕೆಲಸದಲ್ಲಿ ವಿಶೇಷವಾದ ಕಾಳಜಿಯನ್ನು ವಹಿಸ್ತಕ್ಕಂಥ ಬಹಳಷ್ಟು ಕೊಡುಗೆ ನನಗೆ. ನಾನು ಆಲ್ಮಟ್ಟಿ ಗೇಟ್ ಹಾಕಿಸ್ತವನೇ ನಾನು ಅವಾಗ APMC ಮಿನಿಸ್ಟರ್ ಇದ್ದೆ. ಗೇಟ್ ಹಾಕಿಸಿ ಅವತ್ತು ಇಡೀ ಕ್ಯಾಬಿನೆಟೇ ಬಾಗಲಕೋಟೆಯಲ್ಲಿ ತಂದು ಬಾಗಲಕೋಟೆಗೆ ಎಷ್ಟು ಹಣ ಬೇಕಂತಕ್ಕಂಥ ಹಣವನ್ನು ಅಲ್ಲಿ ಲೆಕ್ಕ ಹಾಕಿ ಅದನ್ನು ಇಮಿಡಿಯೇಟ್ ಕೊಡ್ತಕ್ಕಂಥ ಕೆಲಸ ಅವತ್ತು ಮಾಡಿ ಗೇಟ್ ಹಾಕ್ಸಿದ್ವಿ. ಎಷ್ಟೋ ವರ್ಷಗಳಿಂದ ರೈತರಿಗೆ ಸಿಗಬೇಕಾದ ಹಣ 23 ಲಕ್ಷ 24 ಲಕ್ಷ ಅಂತಕ್ಕಂಥದ್ದು ನಾವಿತ್ತು. ಸಿದ್ದರಾಮಯ್ಯ ನೇತೃತ್ವ ಆವತ್ತಿನ ಸರ್ಕಾರದಲ್ಲಿ DK ಶಿವಕುಮಾರ್ ಸಾಹೇಬರು ನೀರಾವರಿ ಸಚಿವರಿದ್ದರು. ಈಗ ನಮಗೆ ತಾನೇ ಅವರು CM ಇದ್ದಾರೆ. ಆವಾಗ 40 ಲಕ್ಷ ಪರ್ ಎಕರ್, ಇವತ್ತು ಡ್ರೈಲ್ಯಾಂಡ್ಗೆ 30 ಲಕ್ಷ ಕೊಟ್ಟು ಈಗ ನಾವು ಕೊಡ್ತಕ್ಕಂಥ ಕೆಲಸ ನಾವು ಮಾಡಿದೆ. ಹೀಗೆ ಜಿಲ್ಲೆಯ ಅಭಿವೃದ್ಧಿ ಕೆಲಸ ಬಂದಾಗ ನೋಡಿ, ಈಗ ಮೆಡಿಕಲ್ ಕಾಲೇಜ್ದು ಪ್ರಶ್ನೆ ಇದೆ, ಅದನ್ನು ನಾವು ಮಾಡಬೇಕಾಗಿದೆ. ಹೀಗೆ ಜಿಲ್ಲೆಯ ಒಟ್ಟಾರೆ ಅಭಿವೃದ್ಧಿ ವಿಷಯದಲ್ಲಿ ನಾವು ಮುಂಚೂಣಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಪಕ್ಷದ ವಿಷಯದಲ್ಲಿ ಬಂದಾಗ ನಾನು APMC ಮಿನಿಸ್ಟರ್ ಇದ್ದಾಗ ಹುನಗುಂದ ಬಾಯಿ ಚುನಾವಣೆ ಮಾಡಿದೆ. ಇವಾಗ ಬಾಗಲಕೋಟೆದು ನಾವು ಮಾಡಿದ್ದೀವಿ. ಅಲ್ಲಿ ನಾವು ಯಾವತ್ತೂ ಸೋಲು ಕಂಡಿಲ್ಲ. ಮೆಜಾರಿಟಿಯಲ್ಲಿ ಬರ್ತಕ್ಕಂಥ ಕೆಲಸ ನಾವು ಮಾಡಿದ್ದೀವಿ. ಇವೆಲ್ಲವನ್ನು ಗಮನಿಸಿ ಪಕ್ಷ ನಮಗೆ ಅವಕಾಶ ಕಲ್ಪಿಸಿಕೊಟ್ಟೇ ಕೊಡುತ್ತೆ ಅಂತಕ್ಕಂಥದ್ದು ಒಂದು ಕಡೆ ಇದೆ. ಇನ್ನೊಂದು ಕಡೆ ಜನಸಾಮಾನ್ಯರ ಭಾವನೆಗೆ ಸರ್ಕಾರ ಸ್ಪಂದಿಸ್ತಿದೆ, ಪಕ್ಷ ಸ್ಪಂದಿಸ್ತಿದೆ ಅಂತಕ್ಕಂಥ ಭಾವನೆ ಇದೆ. 100% ಆಗ್ತೀವಿ ಅಂತಕ್ಕಂಥ ಭರವಸೆ ಇದೆ. ನಾನು ಭರವಸೆಯ ನಾಯಕ. ನಾನು ಯಾವತ್ತೂ ಇದು ಆಗಲ್ಲ ಅದು ಆಗಲ್ಲ ಅಂತಕ್ಕಂಥ ಭಾವನೆಯಿಂದ ಬದುಕಿದವನಲ್ಲ. ಯಾವುದೇ ಚಾಲೆಂಜ್ ಇದ್ದರೂ ಅದು ತೊಗೊಳ್ತಿದ್ದೇನೆ, ಸಕ್ಸಸ್ ಹಾಕಿನಿ ಅಂತಕ್ಕಂಥ ಭಾವನೆಯಿಂದ ಇಲ್ಲಿವರೆಗೆ ಬಂದವ. ನಾನು ಯಶಸ್ವಿಯ ರಾಜಕಾರಣಿ ಆಗೇ ಆಗ್ತೇನೆ, ಸಕ್ಸಸ್ ಆಗ್ತದೆ. ಸ್ವಲ್ಪ ರಿಲೀಫ್ ಆಗಿದೆ. ಇದು ಬರೀ ಕ್ಷೇತ್ರ ಅನ್ನೋದ್ರೆ ಸ್ವಲ್ಪ ರಿಲೀಫ್. ಸ್ಟೇಟ್ ಹಾಗೂ ಜಿಲ್ಲೆ ಅಂದಾಗ ಸ್ವಲ್ಪ ಸಹಜವಾಗಿ ಒತ್ತಡ ಇದ್ದೇನೆ. ನರ್ಸರಿಯಿಂದ PUC ವರೆಗೆ ಗುಣಮಟ್ಟದ ಶಿಕ್ಷಣಕ್ಕೆ ದಿ ಬೆಸ್ಟ್ ಕೊನ್ನೂರು ಶಿಕ್ಷಣ ಸಂಸ್ಥೆ LT. ವಿಶಾಲವಾದ ಕ್ಯಾಂಪಸ್, ಡಿಜಿಟಲ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಕಂಪ್ಯೂಟರ್ ಪ್ರಯೋಗಾಲಯಗಳು, ಹಾಸ್ಟೆಲ್, ಸ್ಕೂಲ್ ಬಸ್ ಸೌಲಭ್ಯಗಳನ್ನು ಒಳಗೊಂಡಿದೆ. ಹೈಸ್ಕೂಲ್ ಮಟ್ಟದಲ್ಲೇ JEE, NEET, KCET ಪರೀಕ್ಷೆಗಳಿಗೆ ಕೋಚಿಂಗ್ ನೀಡಲಾಗುತ್ತೆ. ಪಠ್ಯೇತರ ಚಟುವಟಿಕೆಗಳಾದ ಸಾಂಸ್ಕೃತಿಕ, ಕ್ರೀಡೆ, ಶಿಸ್ತಿಗೂ ಹೆಸರಾಗಿದೆ. ಅನಿಲ್ ಕುಂಬ್ಳೆ ಸ್ಪೋರ್ಟ್ಸ್ ಅಕಾಡೆಮಿಯ 10 ವೀಕ್ ಸ್ಪೋರ್ಟ್ಸ್ ತರಬೇತುದಾರರಿಂದ ಕೋಚಿಂಗ್ ನೀಡಲಾಗುತ್ತೆ. ಇದು ಏಕೈಕ ರೂರಲ್ CBSE ಸ್ಕೂಲ್. ಅಷ್ಟೇ ಅಲ್ಲ, ಇದು ರೆಸಿಡೆನ್ಷಿಯಲ್ CBSE ಸ್ಕೂಲ್. ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಶಿಕ್ಷಣಕ್ಕೆ ಮೊದಲ ಆದ್ಯತೆ. ಈಗಾಗಲೇ ದಾಖಲಾತಿಗಳು ಆರಂಭವಾಗಿವೆ. ನಿಮ್ಮ ಮಕ್ಕಳ ಭವಿಷ್ಯ ನಿರ್ಮಾಣವೇ ನಮ್ಮ ಗುರಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.